ವಿರುದ್ಧ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗುರು ಶಿಷ್ಯರ ಟಾಕ್ ಫೈಟ್ ಅಲ್ಲಿ ಪ್ರಸ್ತಾಪ ಆದಂತಹ ವಿಚಾರಗಳು ಏನೇನು ಡೀಟೇಲ್ಸ್ ಬರ್ತಿರೋದು. ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಮೈತ್ರಿಗೆ ಆದಂತಹ ಹಿನ್ನಡೆ ಬಳಿಕ ದೇವೇಗೌಡರು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆಗೆ ಆ ಚುನಾವಣೆಯ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಜೊತೆಗೆ ಹಾಸನದಲ್ಲಿ ಇತ್ತೀಚೆಗೆ ಆಯ್ತಲ್ಲ ಜನಕಲ್ಯಾಣ ಸಮಾವೇಶ ಕಾಂಗ್ರೆಸ್ನ ವತಿಯಿಂದ, ಸೊ ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹಾಗೆ ನಿಖಿಲ್ಗೆ ಪಕ್ಷದ ಸಾರಥ್ಯ ವಹಿಸೋ ವಿಚಾರದಲ್ಲೂ ಕೂಡ ದೇವೇಗೌಡರು ಏನ್ ಹೇಳಿದ್ದಾರೆ ಗೊತ್ತಾ? ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಪೊಲಿಟಿಕಲ್ ಅಪ್ಡೇಟ್ ವಿಚಾರವಾಗಿ ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾನೆ ಇದೆ. ಈಗ ದೇವೇಗೌಡರು ಫಾರ್ ದ ಫಸ್ಟ್ ಟೈಮ್ ಬೈ ಎಲೆಕ್ಷನ್ ನ ರಿಸಲ್ಟ್ ಆದ ಬಳಿಕ ಮೊಮ್ಮಗನ ಸೋಲು, ನಂತರ ಹಾಸನದಲ್ಲಿ ನಡೆದಂತಹ ಸಮಾವೇಶ ಎಲ್ಲದರ ಬಗ್ಗೆ ಮಾತಾಡಿದ್ದಾರೆ. ಕುಡಿಯುವ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ನಿರಂತರವಾಗಿ ಮಾತನಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಖುದ್ದು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ಸರ್, ಕಳೆದ 2-3 ದಿನಗಳಿಂದ ರಾಜ್ಯಸಭೆಯಲ್ಲಿ ಬೆಂಗಳೂರು ಕುಡಿಯುವ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಧ್ವನಿ ಎತ್ತುತ್ತಾ ಇದ್ದೀರಿ, ಅದ್ರ ಬಗ್ಗೆ ನೋಡಿ. ದಯಮಾಡಿ ಈ ವಿಷಯದಲ್ಲಿ ನಿಮ್ಮ ಪಕ್ಷದ ಹಿರಿಯರು ರಂಗ ಅವರಿಗೆ ನನಗಿಂತಲೂ ಚೆನ್ನಾಗಿ ಗೊತ್ತಿದೆ. ಟ್ರಿಬ್ಯುನಲ್ ಅವಾರ್ಡ್ ಕೊಟ್ಟಿದ್ದು 2007ರಲ್ಲಿ, ನೋಟಿಫಿಕೇಶನ್ ಮಾಡಿದ್ದು 2018. ಅದ್ರ ಬಗ್ಗೆ ನಮ್ದು ಏನು ಹೋರಾಟ ಆಗಿದೆ ಅದೆಲ್ಲ ನನಗೆ ಹೆಚ್ಚು ಹೇಳಿ. ತಮಿಳರ ಪ್ರಭಾವ, ಅವ್ರದ್ದು ರಾಜಕೀಯವಾಗಿ 40 ಶಾಸಕರು. ಈಗ ನಮ್ಮಲ್ಲಿ ಈಗ ನಾವು NDA ಜೊತೆ ಸೇರಿರೋದ್ರಿಂದ ಸ್ವಲ್ಪ ಶಕ್ತಿ ಬಂದಿದೆ. ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ, ಇರಿಗೇಷನ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೇವೆ. ಚಿಕ್ಕಬಳ್ಳಾಪುರದಲ್ಲಿ, ಮೈಸೂರಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತಾಡುವಾಗ ಈ ವಿಷಯ ಅವರೆದುರೇ ಪ್ರಸ್ತಾಪ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅವರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನನಗೆ ಅರಿವಿದೆ. ಹೊರರಾಗಿ ಭಾಗ ಎಲ್ಲ ನಾನು ಗಮನ ಹರಿಸ್ತೀನಿ ಅಂತಲೂ ಹೇಳಿದ್ದಾರೆ. ಆದ್ದರಿಂದ ಇದು ಬರೀ ಒಂದು ಮೇಕೆದಾಟಿಂದಲೇ ಸಮಸ್ಯೆ ಬಗೆಹರಿತದೆ ಅಂತ ಸುಮಾರು 13-14 ಜಿಲ್ಲೆಗೆ ನೀರಿನ ಸಮಸ್ಯೆ. ಬೆಂಗಳೂರು ಸಿಟಿ ಪಾಪ್ಯುಲೇಷನ್ನು ಅವಾರ್ಡ್ ಕೊಟ್ಟಾಗ ಅವತ್ತು ಎಚ್.ಡಿ. ದೇವೇಗೌಡರು ಈಗಷ್ಟೇ ಮೊನ್ನೆ ಅವರು ರಾಜ್ಯಸಭೆಯಲ್ಲಿ ಮಾತನಾಡಿದ್ದ ವಿಚಾರದ ಕುರಿತಂತೆ ಇನ್ನಷ್ಟು ವಿಸ್ತೀರ್ಣವಾಗಿ ಹೇಳ್ತಾ ಇದ್ರು. ಯಾಕಾಗಿ ಅದೇ ಮೇಕೆದಾಟು ಯೋಜನೆಯನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸುವಂತೆ ಕೇಳಿದೆ ಅನ್ನೋ ವಿಚಾರಕ್ಕೆ ಅವರು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇದ್ರು. ಮತ್ತು ಅದರಿಂದ ಆಗುವಂತಹ ಲಾಭ ಏನು, ಮತ್ತು ಈಗಷ್ಟೇ NDA ಜೊತೆಗೆ ಸೇರಿರೋದ್ರಿಂದ ಅನುಷ್ಠಾನಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾ ಇರೋದ್ರ ಬಗ್ಗೆ ಹೇಳಿದ್ರು.